ಇದೇ ಪಕ್ಷದ ವಿಚಾರಕ್ಕೆ ಬರೋದಾದ್ರೆ ನೂತನ ಯುವ ರಾಜ್ಯಾಧ್ಯಕ್ಷರಾಗಿ ಹೆಚ್ಚು ಕಡಿಮೆ 6 ತಿಂಗಳು ಇನ್ನೇನು ಆಗಿಲ್ಲ, ಹಾಗಾಗಿ ಬಂದ್ಬಿಡ್ತು ಮಂಜುನಾಥ್ ಅವರು. ಪದಗ್ರಹಣದಲ್ಲಿ ಇದ್ದಂತ ಜೋಶು, ಪದಗ್ರಹಣದಲ್ಲಿ ಇದ್ದಂತ ಚೈತನ್ಯ ಅನಂತರದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ಮಂಜುನಾಥ್ ಗೌಡ್ರು ಒಬ್ಬ ಸಮರ್ಥವಾಗಿ ಇಡೀ ಯುವ ಕಾಂಗ್ರೆಸ್ ಅನ್ನ ತೆಗೆದುಕೊಂಡು ಹೋಗ್ತಿರುವ ವ್ಯಕ್ತಿ. ಯಾಕೆ ಅಂದ್ರೆ ಪದಗ್ರಹಣ ಆದಾಗಿಂದ ನೀವು ಅವರ ಪೇಜ್ ಅನ್ನ, ಫೇಸ್ಬುಕ್ ಪೇಜ್ ಅನ್ನ ಏನಾದ್ರು ಫಾಲೋ ಮಾಡಿದ್ರೆ ಪ್ರತಿಯೊಂದು ಜಿಲ್ಲೆಗೂ ಹೋಗ್ಯಾರ, ಪ್ರತಿಯೊಂದು ಜಿಲ್ಲೆಯಲ್ಲೂ ಸಂಘಟನೆ ಮಾಡಿದ್ದಾರೆ, ಪ್ರತಿಯೊಂದು ಬ್ಲಾಕಿಗೂ ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಬಂದು ಕಾರ್ಯಕ್ರಮ ಮಾಡೋಗಿದ್ದಾರೆ. ಇದು ಹೊಸದು. ಯಾಕಂದ್ರೆ ಪ್ರತಿಯೊಂದು ಬ್ಲಾಕ್ ಅಲ್ಲೂ ಒಂದು ಸಂಘಟನೆಗೆ ಪೂರಕವಾಗಿ ಚರ್ಚೆಗಳು ನಡೀತಿರೋದು, ಕಾರ್ಯಕ್ರಮಗಳಾಗ್ತಿರೋದು ಹೊಸದು. ಆದ್ರೆ ಇನ್ನೂ ಅವರ ತಲೆ ಮೇಲೆ ಭರ್ಜರಿ ಭಾರ ಇದೆ, ಮಹತ್ತರವಾದ ಜವಾಬ್ದಾರಿಗಳಿದೆ, ಮತ್ತೆ ಆ ಮನುಷ್ಯನ್ ತಾಕತ್ತು ಇದೆ. ಹಿ ವಿಲ್ ಲೀಡ್, ಹಿ ವಿಲ್ ಮೇಕ್ ದ ಡಿಫರೆನ್ಸ್. ಆ ತಾಕತ್ತು ಅವ್ರ ಕೈಯಲ್ಲಿದೆ. ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಿ 100% ಕರ್ನಾಟಕದ ಯುವ ಕಾಂಗ್ರೆಸ್ ಅನ್ನು ಸಮರ್ಥವಾಗಿ ನಡೆಸುವ ಎಲ್ಲ ತಾಕತ್ತು ಇರುವ ಮನುಷ್ಯ ಅದನ್ನ ನಡೆಸ್ತಾರೆ. ಮತ್ತೆ ಪ್ರತಿಯೊಂದು ಹೋಬಳಿ ಮಟ್ಟಕ್ಕೆ, ಗ್ರಾಮ ಪಂಚಾಯತಿ ಮಟ್ಟಕ್ಕೂ ಯುವ ಕಾಂಗ್ರೆಸ್ ಅನ್ನ ರೀಚ್ ಮಾಡಿಸ್ತಿರುವ ಅಧ್ಯಕ್ಷರ ಬಗ್ಗೆ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ. ಮತ್ತೆ ಇಡೀ ಕರ್ನಾಟಕದಲ್ಲಿ ಅದೊಂದು ಅತ್ಯುತ್ತಮವಾದ ಕೆಲಸ ಆಗ್ತಿದೆ. ಓಕೆ ನೀವು ಹೇಳ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ, ಎಲ್ಲ ಕಡೆ ಸಂಘಟನೆ ಇದ್ದಾರೆ ಅಂತ. ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ಜನರಿಗೆ ತಲುಪಿದೆಯೋ ಗೊತ್ತಿಲ್ಲ, ತಲುಪಿದ್ರೆ ಸಂತೋಷ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.